ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ 4ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳ ಕೊನೆಯ ಗದ್ಯವಾದಂತಹ ವಿಜ್ಞಾನ ಸಾಹಿತ್ಯದ ಅನುವಾದಗಳ ವೈವಿಧ್ಯ ಈ ಗದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಇದನ್ನು ಬರೆದವರು TR ಅನಂತರಾಮು. ಯಾವುದೇ ಒಂದು ಭಾಷೆಯ ಸಾಹಿತ್ಯವನ್ನು ನೋಡಿದ್ರೆ ಅಲ್ಲಿ ಬೇರೆ ಭಾಷೆಯ ಸಾಹಿತ್ಯದ ಪ್ರೇರಣೆ ಮತ್ತು ಪ್ರಭಾವ ಇರೋದು ನಮಗೆ ತಿಳಿದು ಬಂದೇ ಬರುತ್ತೆ. ಈ ನಿಟ್ಟಿನಲ್ಲಿ ಭಾಷಾಂತರ ಮತ್ತು ಅನುವಾದಗಳು ಏನಿದೆ ಅದು ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ನಾವು ಗುರುತಿಸಬೇಕಾಗತ್ತೆ. ಸಾಹಿತ್ಯಕ್ಕೆ ಪೂರಕವಾಗಿ ಅನುವಾದ ಪ್ರಕ್ರಿಯೆಯು ಕೂಡ ನಿರಂತರವಾಗಿ ನಡೀಕೊಳ್ತಾನೇ ಬಂದಿದೆ. ಭಾಷೆಯ ಚರಿತ್ರೆಯ ಒಳಗಡೆನೇ ಅನುವಾದ ಚರಿತ್ರೆನೂ ಕೂಡ ಸೇರಿಕೊಂಡಿದೆ. ಇದು ಅನುವಾದ ಸಾಹಿತ್ಯದ ಮಹತ್ವವನ್ನು ನಮಗೆ ಸೂಚಿಸುತ್ತೆ. ಈಗ ವಿಜ್ಞಾನ ಸಾಹಿತ್ಯನೂ ಕೂಡ ಅನುವಾದದ ಮೂಲಕ ಬೆಳೀತಾ ಇರೋದನ್ನು ನಾವು ನೋಡ್ಬೋದಾಗಿದೆ. ಭಾಷೆಗಳು ನಿರ್ಮಿಸುವಂತಹ ಅಡ್ಡಗೋಡೆಗಳನ್ನ ಇಲ್ಲವಾಗಿಸಿ ಜನರನ್ನು ಪರಸ್ಪರ ಹತ್ತಿರ ತರುವಂತಹ ಸಾಧನವೇ ಈ ಭಾಷಾಂತರ ಅಂತ ಹೇಳಿ ಕರಿಬಹುದು. ಇದೇ ರೀತಿ ಕನ್ನಡ ಭಾಷೆ ಮೂಲಕ ಅನ್ಯಜ್ಞಾನ ಸೃಷ್ಟಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಮುಂದೆ ಬರಲಿ ಅನ್ನುವಂತಹ ಆಶಯವನ್ನು ಈ ಗದ್ಯ ಹೊಂದಿದೆ. ವಿದ್ಯಾರ್ಥಿಗಳೇ, ಕನ್ನಡ ವಿಜ್ಞಾನ ಸಾಹಿತ್ಯ ಅಂಬೆಗಾಲಿಡ್ತಿದ್ದಂತಹ ಕಾಲ ಅಂದರೆ 1850ರಿಂದ 1917 ನಡುವಿನ ಅವಧಿ. ಆ ಕಾಲದ ಭಾಷೆ ಬಳಕೆ ಹೇಗಿತ್ತು ಅನ್ನೋದಕ್ಕೆ ಶೀರ್ಷಿಕೆಗಳೇ ಕನ್ನಡಿ ಹಿಡಿಯುತ್ತೆ. ಸಹಸ್ರಾರ್ಧ ವೃಕ್ಷಾದಿಗಳ ವರ್ಣನೆ, ಇದು 81ರಲ್ಲಿ ಬರೆದಂತಹ ಗ್ರಂಥದ ಹೆಸರು. ಇದರಲ್ಲಿ 535 ಔಷಧೀಯ ಸಸ್ಯಗಳ ವರ್ಣನೆ ಇದೆ. ಕನ್ನಡದ ಹೆಸರುಗಳಿವೆ. ಉಪಯೋಗ ಕುರಿತು ವಿವರಣೆ ಇದೆ. ಮೂಲ ಲೇಖಕರು ಬಂದು ಸ್ಟಾಲ್ಸ್ ಮತ್ತು ಪ್ಲಬ್ಸ್ ಅನ್ನುವಂಥವರಾಗಿದ್ದಾರೆ. ಆದರೆ ಅನುವಾದ ಮಾಡಿದವರ ಹೆಸರು ಇಲ್ಲ. ಮಂಗಳೂರಿನ ಕೆನರೀಸ್ ಮಿಷನ್ ಪ್ರೆಸ್ನ ಪ್ರಕಟಣೆ ಆಗಿದೆ ಇದು. ಆಗಿನ ಸಾಹಿತ್ಯ ರಚನೆಯಲ್ಲಿ ಕೃಷಿಗೆ ಸಹಜವಾಗಿಯೇ ಅಲ್ಲಿ ಪ್ರಾಮುಖ್ಯತೆ ಸಿಕ್ಕಿದೆ. ವ್ಯವಸಾಯ ಬೋಧಿನಿ 1879ರಲ್ಲಿ ರಚನೆಯಾದಂತಹ ಒಂದು ಗ್ರಂಥ. ಹರ್ಮನ್ FE ಅವರ ಒಂದು ಗ್ರಂಥ ಆಗಿದೆ. ರಾಮಸ್ವಾಮಿ ಶಾಸ್ತ್ರಿಗಳು ಮೈಸೂರು ಗೌರ್ನಮೆಂಟ್ ಪ್ರೆಸ್ಸಿಗೆ ಈ ಒಂದು ಪುಸ್ತಕವನ್ನು ಅನುವಾದ ಮಾಡಿಕೊಟ್ಟಿದ್ದು ಕೂಡ ಇದೇ ಕಾಲಘಟ್ಟದಲ್ಲಿ ಅಂತ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಕನ್ನಡ ಯಂತ್ರಶಾಸ್ತ್ರ ಅನ್ನುವಂತಹ ಒಂದು ಪುಸ್ತಕ ಹೊರಗಡೆ ಬಂತು 1882ರಲ್ಲಿ. ಇಲ್ಲೂ ಕೂಡ ಮೂಲ ಲೇಖಕರ ಹೆಸರನ್ನು ಬಿಟ್ಟು ಅನುವಾದಕರು ಕನ್ನಡ ಟ್ರಾನ್ಸ್ಲೇಟರ್ ಅಂತಲೇ ನಮೂದನೆ ಮಾಡಿದ್ದಾರೆ. ನಾವಿಲ್ಲಿ ಗಮನಿಸಬೇಕಾಗಿದ್ದು ಆರೋಗ್ಯ, ಕೃಷಿ ಇಂಥ ಕ್ಷೇತ್ರಕ್ಕೆ ಕ್ಲಿಷ್ಟ ತಾಂತ್ರಿಕ ಶಬ್ದಗಳ ಬಳಕೆ ಬೇಕಿರಲಿಲ್ಲ. ಒದಗಿಸಬೇಕಾದದ್ದು ಪ್ರಾಥಮಿಕ ತಿಳುವಳಿಕೆ ಅಷ್ಟೇ ಆಗಿತ್ತು. ಆದರೆ ಯಂತ್ರಶಾಸ್ತ್ರದಲ್ಲಿ ತಾಂತ್ರಿಕ ಶಬ್ದಗಳನ್ನು ಬಳಸದೇ ಹೊರತು ಅದು ಅರ್ಥ ಆಗೋದಿಲ್ಲ. ಹಾಗಾಗಿ ಬೋಧನೆಗೆ ಅನುಕೂಲವಾದಂತಹ ವಿಜ್ಞಾನ ಸಾಹಿತ್ಯದ ಅನುವಾದದ ಮೊದಲ ಹಂತವನ್ನು ಹಿಂದೂ ದೇಶದ ಸಸ್ಯಶಾಸ್ತ್ರವು ಕೃತಿಯ ಮೊದಲ ಭಾಗವಾದಂತಹ ಸಸಿಗಳ ರಚನೆ ಮತ್ತು ಜೀವನ ಕ್ರಮ ಅನ್ನುವಂತಹ ಅಧ್ಯಾಯ ಸೂಚಿಸುತ್ತೆ. ಅದನ್ನು ಅನುವಾದ ಮಾಡಿದವರು GS ಮೇಬನ್. ಅದರ ಮೂಲ ಕೃತಿ ಬಂದು ಆನ್ ಎಲಿಮೆಂಟರಿ ಇಂಡಿಯನ್ ಬಾಟನಿ ಅನ್ನುವಂತಹ ಕೃತಿಯಾಗಿದೆ. ಮೂಲ ಲೇಖಕರು ರೆವರೆಂಡ್ JP ಫೈಡೆರರ್ ಅನ್ನುವಂಥವರಾಗಿದ್ದಾರೆ. ಇದನ್ನು ಬಾಸೆಲ್ ಮಿಷನ್ ಬುಕ್ ಆ್ಯಂಡ್ ಟ್ರ್ಯಾಕ್ ಡಿಪಾಸಿಟರಿ ಮಂಗಳೂರು ಪ್ರಕಟಣೆ ಮಾಡುತ್ತೆ 1912ರಲ್ಲಿ. ಇನ್ನು ಪ್ರಕೃತಿಶಾಸ್ತ್ರ, ಪ್ರಕೃತಿ ಅಧ್ಯಯನ ಮತ್ತು ವಿವಿಧ ವಿಷಯಗಳ ಜ್ಞಾನಗಳನ್ನು ಶಾಲೆಗಳಲ್ಲಿ ಕಲಿಸೋದಕ್ಕಾಗಿ ಇಂಗ್ಲೀಷ್ ಕೃತಿಗಳನ್ನು ಅನುವಾದನೆ ಮಾಡೋದಕ್ಕೆ ಆದೇಶ ಬರುತ್ತೆ. ಆಯಾ ಸಂಗತಿಗಳನ್ನು ಚೆನ್ನಾಗಿ ವ್ಯಕ್ತಪಡಿಸಬೇಕು ಅನ್ನೋದು ಮೂಲ ಲೇಖಕರ ಆಸೆಯಾಗಿರುತ್ತೆ. ಇದನ್ನು ಅರಿತುಕೊಂಡಂತಹ ಅನುವಾದಕರು ಇಂಗ್ಲೀಷ್ ಕೃತಿಯನ್ನು ಅಕ್ಷರಶಃ ಅನುವಾದನೆ ಮಾಡಿಲ್ಲ. ಪುಸ್ತಕವನ್ನು ಓದುತ್ತಲೇ ಉಪಾಧ್ಯಾಯರು ಪಾಠ ಬೋಧಿಸುವ ಕ್ರಮ ತಿಳಿಯುವ ಹಾಗೆ ವಿಷಯಗಳನ್ನ ಪೋಣಿಸ್ಕೊಂಡು ಬರೆದರು. ಉದಾಹರಣೆಗೆ ಅದರಲ್ಲಿನ ಒಂದೆರಡು ವಾಕ್ಯಗಳನ್ನು ನಾವು ಗಮನಿಸೋಣ. ಈ ಮಧ್ಯಾಹ್ನದ ಕಡು ಬಿಸಿಲಿಗೆ ತನ್ನ ಭಿನ್ನಪತ್ರಗಳನ್ನೆಲ್ಲ ಮುದುಡಿಸಿಕೊಂಡಿರುವ ಆ ಮರವು ಯಾವುದು ಅಂತ. ಕರಿಜಾಲಿ ಮರ ಅಂದರೆ ಅಕೇಶಿಯಾ ಅರೇಬಿಕಾ. ಅದರ ಎಲೆಗಳಲ್ಲಿ ಎರಡಾವೃತ್ತಿ ಭಿನ್ನಗಳು ತೋರುತ್ತವೆ ನೋಡು. ಎಲೆಗಳು ಹೀಗೆ ಭಿನ್ನವಾಗಿರದೆ ಸಾಮಾನ್ಯ ಪತ್ರೆಗಳಾಗಿ ಇರುತ್ತಿದ್ದರೆ ಮಳೆ ಬಹು ಸ್ವಲ್ಪ ಬೀಳುವ ಪ್ರಾಂತದ ನಿವಾಸಿಯಾಗಿದ್ದ ಈ ಮರಕ್ಕೆ ಏನು ಕೇಡಾಗುತ್ತಿತ್ತೆಂದು ನೀನು ಮೊದಲೇ ತಿಳಿದಿದ್ದೀಯಾ ಅಲ್ವೇ ಅಂತ ಒಂದು ಸೆಂಟೆನ್ಸ್ ಬರುತ್ತೆ. ಮದ್ರಾಸ್ ವೀಕ್ಷಣಾಲಯದಲ್ಲಿ ಇದ್ದಂತಹ ಚಿಂತಾಮಣಿ ರಘುನಾಥಾಚಾರಿ 1874ರಲ್ಲಿ ಶುಕ್ರಗ್ರಸ್ತ ಸೂರ್ಯಗ್ರಹಣವು ಎಂಬ ಕನ್ನಡ ಕೃತಿಯನ್ನು ರಚನೆ ಮಾಡ್ತಾರೆ. ವಿಶೇಷ ಏನಂದರೆ ಅದೇ ಕಾಲಕ್ಕೆ ಇಂಗ್ಲೀಷ್, ಉರ್ದು, ತೆಲುಗಿನಲ್ಲಿ ಅವರದೇ ಇದೇ ವಿಷಯದ ಕೃತಿಗಳು ಹೊರಗಡೆ ಬರುತ್ತೆ. ತೆಲುಗು ಮತ್ತು ಉರ್ದು ಆವೃತ್ತಿಗಳು ಈಗ ಲಂಡನ್ನಿನ ರಾಯಲ್ ಸೊಸೈಟಿಯಲ್ಲಿ ಲಭ್ಯ ಇದೆ. ವಿಜ್ಞಾನ ಸಂವಹನಕ್ಕೆ ಕನ್ನಡ ತಕ್ಕ ಭಾಷೆ ಎಂದು ಸಶಕ್ತವಾಗಿ ತೋರಿಸಿಕೊಟ್ಟಂತಹ ವಿಜ್ಞಾನಿ ಅನ್ನುವಂತಹ ಪ್ರಶಂಸೆ ಈ ಚಿಂತಾಮಣಿ ರಘುನಾಥಾಚಾರಿ ಅವರಿಗೆ ಇತ್ತು. ತಮ್ಮದೇ ಆದ 5 ಇಂಚು ದೂರದರ್ಶಕವನ್ನು ಅವರು ಬಳಸ್ತಾ ಇದ್ರು. ಆಗ ಗಗನದಲ್ಲಿ ಸಂಭವಿಸಿದ ವಿರಳ ಶುಕ್ರ ಸಂಕ್ರಮ ಅಂದರೆ ಟ್ರಾನ್ಸಿಟ್ ಆಫ್ ವೀನಸ್ ಕುರಿತು ಅವರು ಮೇಲೆ ಹೇಳಿದ ಕೃತಿಯನ್ನು ರಚನೆ ಮಾಡಿದ್ರು.
ಆಗ ಬಳಕೆಯಲ್ಲಿದ್ದಂತಹ ಅಥವಾ ಇವರು ಬಳಕೆಗೆ ತಂದಂತಹ ಖಗೋಳ ಸಂಬಂಧಿ ಹೆಸರುಗಳು ತುಂಬಾ ಆಕರ್ಷಕವಾಗಿದೆ ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾರೆ. 12 ಇಂಚಿನ ನೆರಳು ಗಡಿಯಾರವನ್ನು ದ್ವಾದಶಾಂಗುಲ ಶಂಕು ಛಾಯಾಯಂತ್ರ ಅಂತ ಹೇಳಿ ಕರೀತಾರೆ. ಅನ್ಯುಲಾರ್ ಎಕ್ಲಿಪ್ಸ್ ಎಂಬುದಕ್ಕೆ ಕಂಕಣ ಗ್ರಹಣವೆಂದು ಹೆಸರು ಕೊಟ್ಟವರು ಕೂಡ ಇವರೇ. ವೇಳಾತೀತ ಅಂದರೆ ವಿದ್ಯಮಾನ ಘಟಿಸೋದಕ್ಕಿಂತ ಮೊದಲು ಎಂದು ಅರ್ಥ ಕಟ್ಟಿಕೊಡ್ತಾರೆ. ಜೊತೆಗೆ ಟೆಲಿಸ್ಕೋಪ್, ನಾಳಿಕಾಯಂತ್ರವೆಂದು, ಝೀನಿತ್ ಶಿರೋಚ್ಛ ಎಂದು, ಆಪ್ಟಿಕಲ್ ಇನ್ಸ್ಟ್ರುಮೆಂಟ್, ದೃಕ್ ಸಾಧನ ಅಂತಲೂ ಇವರು ತಮ್ಮ ಒಂದು ಹೊಸ ಶಬ್ದಗಳನ್ನು, ಸಮಾನಾರ್ಥಕ ಪದಗಳನ್ನು ತಮ್ಮ ಟಂಕಶಾಲೆಯಿಂದ ನೀಡ್ತಾರೆ. ಮುಂದೆ ಈ ಶಬ್ದಗಳು ಯಾರೂ ಬಳಸದಂತೆ ಕಾಣೋದಿಲ್ಲ. ಆದರೆ ಶುಕ್ರ ಸಂಕ್ರಮ ಏಕೆ ಅಷ್ಟು ಮಹತ್ವ ಗಳಿಸ್ತು ಅನ್ನೋದಕ್ಕೆ ಅವರೇ ಹೇಳ್ತಾರೆ, ಈ ಗ್ರಹಣ 105 ವರ್ಷಗಳ ಹಿಂದೆ ಸಂಭವಿಸಿದ್ದು, ಇನ್ನು 130 ವರ್ಷದವರೆಗೆ ನಾವು ನೋಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ವಿಧವಾದಂತಹ ಗ್ರಹಣವನ್ನು ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು, ಒಂದು ವೇಳೆ ನಮ್ಮ ಪ್ರಪೌತ್ರರೂ ಕೂಡ ಅಂದರೆ ಮರಿಮೊಮ್ಮಕ್ಕಳು ಕೂಡ ನೋಡಲಿಕ್ಕೆ ಅಶಕ್ಯವಾಗಿರುತ್ತೆ. ಈ ಬಗೆಯ ನಿರೂಪಣೆ ಮತ್ತು ಭಾಷೆಯೊಂದಿಗೆ ವಿಜ್ಞಾನ ಸಾಹಿತ್ಯವನ್ನು ಜನಸಾಮಾನ್ಯರ ಒಳಮನಸ್ಸಿಗೆ ಹೋಗುವಂತೆ ಮಾಡಿದಂತಹ ಒಂದು ಕೀರ್ತಿ ಇವರಿಗೆ ಅಂದರೆ ಚಿಂತಾಮಣಿ ರಘುನಾಥಾಚಾರ್ಯವರಿಗೆ ಸಲ್ಲುತ್ತೆ. ಆದರೆ ಸ್ವತಂತ್ರ ಕೃತಿಗಳ ಓಟಕ್ಕೆ ಅನುವಾದ ಕೃತಿಗಳ ಓಟ ಸರಿದೂಗೋದಿಲ್ಲ. ಆಗ ಗಣಿತ, ಸಸ್ಯವಿಜ್ಞಾನ, ವೈದ್ಯವಿಜ್ಞಾನ, ಭೌತವಿಜ್ಞಾನ, ಖಗೋಳ ವಿಜ್ಞಾನ, ಸಾಮಾನ್ಯ ವಿಜ್ಞಾನ, ಭೂವಿಜ್ಞಾನ, ಜೀವವಿಜ್ಞಾನಗಳಲ್ಲಿ ಪ್ರಾಥಮಿಕ ತಿಳುವಳಿಕೆ ಕೊಡುವಂತಹ ಸ್ವತಂತ್ರ ಕೃತಿಗಳು ಕಾಲಘಟ್ಟಗಳಲ್ಲಿ ನಮಗೆ ಆಗಿಂದಾಗೆ ಒದಗಿ ಬಂದಿರುವಂಥದ್ದನ್ನು ನಾವು ನೆನಿಬೇಕಾಗತ್ತೆ. ಶಿಕ್ಷಣದ ಭಾಷೆಗೆ ವಿಜ್ಞಾನ ಕೃತಿ ರಚನೆಗಳು ತಳಕು ಹಾಕಿಕೊಂಡಿರೋದ್ರಿಂದಲೋ ಏನೋ ಸಾಹಿತ್ಯಕ್ಕೆ ದಕ್ಕಿದಂತಹ ಸೋಂಪು ವಿಜ್ಞಾನ ಸಂವಹನಕ್ಕೆ ದಕ್ಕಲಿಲ್ಲ ಅಂತ ಹೇಳ್ತಾರೆ. 1917ರವರೆಗೆ ಪರಿಸ್ಥಿತಿಯಲ್ಲಿ ಮಹತ್ತರವಾದ ಬದಲಾವಣೆ ಏನೂ ಆಗಿರಲಿಲ್ಲ. ವಿಜ್ಞಾನಕ್ಕೆ ಚಿಮ್ಮು ಹಲಗೆ ಸಿಕ್ಕೋದಕ್ಕೆ 1917ರವರೆಗೆ ಕಾಯಬೇಕಾಯಿತು. ಅದಕ್ಕಿಂತ ಹಿಂದೆ ಬಂದ ಒಂದೆರಡು ಗ್ರಂಥಗಳನ್ನು ನಾವಿಲ್ಲಿ ನಮೂದಿಸಬಹುದು. ಆರೋಗ್ಯ ವಿದ್ಯೆ ಮತ್ತು ಆಯುರ್ವೇದ ಔಷಧಿ ಗುಣಶಾಸ್ತ್ರ ಭಾಗ 1, ಗೃಹ ವ್ಯವಸ್ಥೆಯ ಆರೋಗ್ಯವು ಶಾಸ್ತ್ರವು, ರೋಗಿಗಳ ಪರಾಂಬರಿಕೆ ಮತ್ತು ಜಂತುಶಾಸ್ತ್ರ, ಆರೋಗ್ಯ ವಿಜ್ಞಾನ. ಇದು ಕನ್ನಡದಲ್ಲಿ ವಿಜ್ಞಾನ ಚಿಂತನೆಯನ್ನು ಒಂದು ಘಟ್ಟ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಭೌತವಿಜ್ಞಾನ ಬೋಧಿಸುತ್ತಿದ್ದಂತಹ ಬೆಳ್ಳಾವೆ ವೆಂಕಟನಾರಾಯಣಪ್ಪ ಮತ್ತು ಮೈಸೂರು ಪವನ ವಿಜ್ಞಾನ ಇಲಾಖೆಯಲ್ಲಿದ್ದಂತಹ ನಂಗಪುರಂ ವೆಂಕಟೇಶ ಅಯ್ಯಂಗಾರ್ ಅವರು ಮಾಡಿದ್ರು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸೂಚನೆ ಮೇರೆಗೆ 1917ರಲ್ಲಿ ವಿಜ್ಞಾನ ಪ್ರಚಾರಿಣಿ ಸಮಿತಿಯನ್ನು ರಚನೆ ಮಾಡ್ತಾರೆ. ಮೊದಲ ಬಾರಿಗೆ ವಿಜ್ಞಾನ ಎಂಬ ಮಾಸಪತ್ರಿಕೆಯನ್ನು ಆ ಸಂಸ್ಥೆಯ ಮುಖಾಂತರ ಹೊರಬರಿಸ್ತಾರೆ. ವಿಜ್ಞಾನದ ಬರವಣಿಗೆ ಇಲ್ಲಿನ ಲೇಖನಗಳು ಮಾದರಿಯಾಗ್ತವೆ. ಈ ಪತ್ರಿಕೆಯಲ್ಲಿ ಬಂದದ್ದು ಆಕರ್ಷಕ ಶೀರ್ಷಿಕೆಗಳನ್ನು ಹೊಂದಿದ್ವು. ಉದಾಹರಣೆಗೆ, ವಿದ್ಯುತ್ ಎಂಬ ರಾಕ್ಷಸನನ್ನು ನರನು ಕೈ ಹಿಡಿದಿದ್ದು. ಎರಡನೇದಾಗಿ, ಅಕ್ಕಸಾಲೆಯ ಮೋಸವನ್ನು ಆರ್ಕಿಮಿಡೀಸ್ ಕಂಡುಹಿಡಿದಿದ್ದು. ಮೂರನೇದಾಗಿ, ವಿದ್ಯುಚ್ಛ ಕಟಕದ ಕತೆ. ನಾಲ್ಕನೇದು, ನಮ್ಮ ಭೂಮಿಯ ವಯಸ್ಸು. ಹೀಗೆ ಈ ಲೇಖನಗಳ ಬಹುಪಾಲು ಕೃಷಿ ಸ್ವತಃ ಸಂಪಾದಕರದ್ದೇ ಆಗಿತ್ತು. ಹಾಗೆಯೇ ಸೈಂಟಿಫಿಕ್ ಅಮೇರಿಕನ್ ಮತ್ತು ನೇಚರ್ ಪತ್ರಿಕೆಯಂತಹ ಅಂತಾರಾಷ್ಟ್ರೀಯ ವಿಜ್ಞಾನ ಪತ್ರಿಕೆಗಳಿಂದ ಸಂಗ್ರಹಿಸಿದಂತಹ ವಿಶೇಷ ಮಾಹಿತಿಗಳನ್ನು ಅನುವಾದ ಮಾಡಿ ಸಂಕಲನದ ಕೊನೆಯಲ್ಲಿ ಕೊಡುವ ಕ್ರಮ ರೂಢಿಸಿಕೊಳ್ತಾರೆ. ವಿಜ್ಞಾನದ ಸ್ವತಂತ್ರ ಕೃತಿಗಳು ಅನುವಾದಗೊಳ್ಳಲು ಇದು ಮಾದರಿಯಾಯಿತು. ಮುಂದೆ ಸ್ವತಃ ಬೆಳ್ಳಾವೆ ಅವರು ಅನುವಾದ ಮಾಡುವಾಗ ಪಾರಿಭಾಷಿಕ ಪದಗಳ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಅಂದರೆ ಪ್ರತಿಯೊಂದು ಶಾಸ್ತ್ರಗಳಿಗೂ ಕೂಡ ಅದರದೇ ಆದಂತಹ ಟೆಕ್ನಿಕಲ್ ಟರ್ಮ್ ಇರುತ್ತೆ. ಅದನ್ನು ಹುಡುಕೋದಕ್ಕೆ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಅವರ ಸಲಹೆ ಹಾಗೆ ಮುಂದೆ ಮಿರ್ಜಾ ಇಸ್ಮಾಯಿಲ್ ಅವರ ಪ್ರೋತ್ಸಾಹದಿಂದ ಮೈಸೂರು ವಿಶ್ವವಿದ್ಯಾನಿಲಯ 1943ರಲ್ಲಿ ಇಂಗ್ಲಿಷ್ ಕನ್ನಡ ನಿಘಂಟನ್ನು ಪ್ರಕಟಣೆ ಮಾಡಿತು. ಈ ಚಾರಿತ್ರಿಕ ವಿಭಜನೆಯ ರೇಖೆ ಕನ್ನಡ ವಿಜ್ಞಾನ ಸಾಹಿತ್ಯದ ಮಟ್ಟಿಗೆ ವಿಶೇಷ ಮಹತ್ವವನ್ನೇ ಕೊಡ್ತು ಅಂತ ಹೇಳಬಹುದು. ಇದರ ನಂತರ ಬಂದಂತಹ ವಿಜ್ಞಾನ ಕೃತಿಗಳು ಬಹುತೇಕ ಶಾಲಾ ವಿದ್ಯಾರ್ಥಿಗಳಿಗೆ ಪೂರಕವಾಗುವ ಸಪ್ಲಿಮೆಂಟರಿ ಬುಕ್ಸ್ ಆಗಿ ಹೊರಗಡೆ ಬಂತು. ಅನುವಾದಗಳು ಸಹ ಹೆಚ್ಚೇ ಆದವು. ಜೀವಶಾಸ್ತ್ರ ಭಾಗ 3, ಮನುಷ್ಯ, ಪ್ರಕೃತಿವಾಚಕ ಬೋಧಿನಿ, ಪ್ರಾಣಿಶಾಸ್ತ್ರ, ಮಹತ್ವದ ವಾರಗಳು, ಶಿಶು ಸಂಗೋಪನ. ಈ ಕಾಲಘಟ್ಟದಲ್ಲಿ ನಂಗಪುರಂ ವೆಂಕಟೇಶ ಅಯ್ಯಂಗಾರ್ ಅವರು ಜ್ಯೋತಿರ್ವಿನೋದಿನಿ ಎಂಬ ಶೀರ್ಷಿಕೆಯ ಮಹತ್ವದ ಅನುವಾದವನ್ನು ಖಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹೊರಗಡೆಗೆ ತಂದರು. ಇಲ್ಲೊಂದು ವಿಶೇಷ ಇದೆ. ಇದರ ಮೂಲ ಕೃತಿ ಬಂದು ಫ್ರೆಂಚ್ ಭಾಷೆಯಲ್ಲಿದೆ. ಅದರ ಶೀರ್ಷಿಕೆ ಆಸ್ಟ್ರಾನಮಿ ಫಾರ್ ವಿಮೆನ್ ಎಂದು. ಫ್ರೆಂಚ್ ಖಗೋಳ ತಜ್ಞೆ ಕೆಮಿಲ್ಲೆ ಪ್ಲಮೇರಿಯನ್ ಅದರ ಕರ್ತೃ ಆಗಿದ್ದಾರೆ. ಅದರ ಇಂಗ್ಲಿಷ್ ಅನುವಾದವನ್ನು ಆಸ್ಟ್ರಾನಮಿ ಫಾರ್ ಅಮೇಚೂರ್ ಎಂಬ ಹೆಸರಿನಲ್ಲಿ ಫ್ರಾನ್ಸಿಸ್ ವೆಲ್ಬಿ ಮಾಡಿದ್ದು.
ನಂಗಪುರಂ ವೆಂಕಟೇಶ ಅಯ್ಯಂಗಾರ್ ಅವರು ಈ ಇಂಗ್ಲೀಷ್ ಮೂಲವನ್ನು ಆಧರಿಸ್ಕೊಂಡು ಕನ್ನಡದಲ್ಲಿ ಜ್ಯೋತಿರ್ವಿನೋದಿನಿ ಅನ್ನುವಂತಹ ಒಂದು ಪುಸ್ತಕವನ್ನು ಅನುವಾದ ಮಾಡಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತು ಅದನ್ನು ಪ್ರಕಟಣೆ ಮಾಡುತ್ತೆ. ಅಲ್ಲಿ ಅನುವಾದಕರ 2 ಮಾತನ್ನು ನಾವು ಗಮನಿಸಬೇಕು. ಜ್ಯೋತಿರ್ವಿನೋದಿನಿಯು ಆಂಗ್ಲ ಭಾಷಾ ಅನುವಾದದ ಪದಶಃ ಪರಿವರ್ತನೆ ಅಲ್ಲ. ಅಂದರೆ ಸೆಂಟೆನ್ಸ್ ಟು ಸೆಂಟೆನ್ಸ್ ಅದನ್ನು ಅನುವಾದ ಮಾಡಿಲ್ಲ. ಮೂಲದ ಪ್ರತಿಯೊಂದು ವಾಕ್ಯದ ತಾತ್ಪರ್ಯವನ್ನು ಎಳ್ಳಷ್ಟೂ ಬಿಡದೆ ಕನ್ನಡದಲ್ಲಿ ಯಾವ ಬಗೆಯಲ್ಲಿ ಹೇಳಿದ್ರೆ ಅದು ಪರಿವರ್ತನದಂತೆ ತೋರದೆ ಆ ರೀತಿಯಲ್ಲಿ ಪರಿವರ್ತನಾ ಕಾರ್ಯವನ್ನು ನೆರವೇರಿಸಿದಂತಹ ಸಂಕಲ್ಪ ಈ ಕೃತಿಗಿದೆ ಅಂತ ಹೇಳ್ತಾರೆ. ಅಂದರೆ ಟ್ರಾನ್ಸ್ಲೇಷನ್ ಅಂದರೆ ಯಥಾವತ್ ಟ್ರಾನ್ಸ್ಲೇಷನ್ ಅಲ್ಲ. ಪದಗಳಿಗೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಹೋದರೆ ಒಂದೊಂದು ಸಾರಿ ಅರ್ಥ ಕೆಟ್ಟೋಗುವಂತಹ ಸಾಧ್ಯತೆ ಬರುತ್ತೆ. ಅದರಿಂದಾಗಿ ಆ ಒಂದು ಇಂಗ್ಲೀಷ್ ಮೂಲವನ್ನು ಓದಿಕೊಂಡು ಕನ್ನಡದಲ್ಲಿ ಅದನ್ನು ಸ್ವಂತವಾಗಿ ಬರೆದ ಹಾಗೆ ಅನ್ನುವಂತಹ ವಿಚಾರವನ್ನು ಇಲ್ಲಿ ಲೇಖಕರು ತಿಳಿಸ್ತಾರೆ. ಹೀಗೆ ಮುಂದಿನ ಗದ್ಯಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ನಿರಂತರವಾಗಿ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.